ಸುಳ್ವಾಡಿ ಮಾರಮ್ಮ ವಿಷಪ್ರಸಾದ ಸೇವನೆ ಪ್ರಕರಣ ಆವೇಶದಿಂದ ಉರುಳು ಸೇವೆ ಮಾಡಿದಂತ ಚಿನ್ನಪ್ಪಿ ಯಾಕಮ್ಮ ಮಾರಮ್ಮ ಹೀಗೆ ಮಾಡ್ಬಿಟ್ಟೆ ಅಂತ ಉರುಳು ಸೇವೆಯನ್ನ ಮಾಡಿರೋದು ಈ ರೀತಿಯಾಗಿ ಅಲ್ಲಿ ಚಿನ್ನಪ್ಪಿ ಏನು ಟ್ರಸ್ಟಿ ಆಗಿ ಅವರ ಮೇಲೆ ಕೂಡ ಒಂದಷ್ಟು ಪ್ರಶ್ನೆಗಳು ಎದ್ದಿದ್ವು ಆವೇಶದಿಂದ ಉರುಳು ಸೇವೆ ಮಾಡಿ ಚಿನ್ನಪ್ಪಿ ಅಲ್ಲಿ ಒಂದ್ ರೀತಿಯಾಗಿ ಯಾಕಮ್ಮ ಮಾರಮ್ಮ ಹೀಗೆ ಮಾಡ್ಬಿಟ್ಟೆ ಅಂತ ಉರುಳಾಡಿರೋದು ನೆಲದ ಮೇಲೆ ಅದೆಲ್ಲರಿಗೂ ಕೂಡ ಒಂದ್ ರೀತಿಯಾಗಿ ಆತಂಕವನ್ನ ಉಂಟು ಮಾಡ್ತು ದೇವಸ್ಥಾನದ ಸುತ್ತ ಅಲ್ಲಿ ಉರುಳಾಡ್ತಾರೆ ಯಾಕಮ್ಮ ಮಾರಮ್ಮ ಹೀಗೆ ಮಾಡ್ಬಿಟ್ಟೆ ಕಿರ್ಚಾಡ್ತಾ ಸುಳ್ವಾಡಿ ದೇವಸ್ಥಾನದ ಸುತ್ತ ಅವರು ಉರುಳಾಡಿರೋದು ಅದೇ ರೀತಿ ಈಗ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಚಿನ್ನಪ್ಪಿ ಅವರು ಅಲ್ಲಿ ನೆಲದ ಮೇಲೆ ಉರುಳಾಡ್ತಾರೆ ಅಂತ ಒಂದ್ ರೀತಿಯಾಗಿ ದೇವಸ್ಥಾನದ ಮುಂದೆ ಹೈಡ್ರಾಮಾ ಆಗಿತ್ತು. ನೆನ್ಸ್ಕೊಂಡು ಕಷ್ಟ ಸುಖ ಮಾತಾಡು ಸುಮ್ಮನೆ ಖರ್ಚು ಬೇಡ ಮಾಯ್ಕಾರ್ ಮಾದಪ್ಪ ಅದನ್ನೆಲ್ಲ ನಿವಾರಣೆ ಮಾಡ್ತಾನೆ ನೆನ್ಸೋ ಸ್ವಾಮಿ ನೀನು ಸುಮ್ಮನೆ ಕಿರಿಚಿಬೇಡ ತಾಯಿ ಅವ್ವ ಏನಂತ ನೀ ಕಾಲ್ ತೋರಿಸ್ಬೇಡ ಇರಮ್ಮ ಕಾಲ್ ಸ್ವಲ್ಪ ದೂರ ಎಲ್ಲ ಕಾಪಾಡ್ಬಿಟ್ಟ ತಾಯಿಯಪ್ಪ ಸಾಕ್ಷಿನೇ ಮೇನ್ ಸಾಕ್ಷಿ ದಾಖಲೆ ಮತ್ತೆ ಹೇಳ್ಬೇಕು ಸುಮ್ಮನೆ ಉಂಡಾಡ್ಕೊಂಡು ಹೋಗುದಿಲ್ಲ ದೇವ್ರು ನಮ್ಗೆ ಹೇಳ್ಬೇಕು ಅಲ್ಲಿ ಬಾಯಿ ಕಟ್ಟನಕ್ಕೇನೆ ಹೇಳಕ್ಕಾಗುತ್ತೆ ಬಾಯಿ ಸುಳ್ವಾಡಿ ಮಾರಮ್ಮ ದೇವಸ್ಥಾನದಲ್ಲಿ ಆದಂತ ಒಂದು ಹೈಡ್ರಾಮಾ ಬಗ್ಗೆ ಈಗ ನಂದೀಶ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಂದೀಶ್, ಎಷ್ಟೊತ್ತಿಗಾಯ್ತು, ಏನಂತಾರೆ ಗ್ರಾಮದ ಜನ? ಏನಂದ್ರೆ ಅವಿನಾಶ್, ಚಿನ್ನಪ್ಪಿಯನ್ನ ಪೊಲೀಸರು ಈ ಒಂದು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆತ ಒಬ್ಬ ಟ್ರಸ್ಟಿ ಆಗಿರೋದ್ರಿಂದ ಆತನನ್ನು ಮೇಲೆ ಅನುಮಾನ ಪಟ್ಟು ಆತನನ್ನ ವಿಚಾರಣೆ ಒಳಪಡಿಸಿದ್ರು. ಸುದೀರ್ಘ 5 ದಿನಗಳ ಕಾಲ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡು ವಿಚಾರಣೆ ನಡೆಸಿ ಆತನಿಂದ ಸಾಕ್ಷ್ಯಾಧಾರಗಳ ಸಂಗ್ರಹ ನಂತರ ಆತನ ಪಾತ್ರ ಇಲ್ಲಿ ವಿಷ ಹಾಕಿರೋ ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಆತನ ಬಿಟ್ಟು ಕಳಿಸಿದ್ರು. ಆ ನಂತರ ಆತ ಯಾರಿಗೂ ಕಣ್ಣಿಗೂ ಕಾಣಿಸ್ಕೊಂಡಿಲ್ಲ. ನಿನ್ನೆ ಊರಿಗೆ ಗ್ರಾಮಕ್ಕೆ ತೆರಳಿದ್ದಾನೆ. ಸುಳ್ವಾಡಿ ಗ್ರಾಮಕ್ಕೆ ಬಂದಾಗ ನಿನ್ನೆ ರಾತ್ರಿ ಸುಮಾರು 7 ಗಂಟೆ ಹೊತ್ತಿಗೆ ದೇವಸ್ಥಾನಕ್ಕೆ ಸಂಬಂಧಿಕರು ಮತ್ತು ಕೆಲವರು ಭಕ್ತರು ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಆವೇಶ ಬಂದಿದೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾರೆ. ಆವೇಶ ಮಾರಮ್ಮನೇ ಅವರ ಮೇಲೆ ಬಂದಿದೆ, ದೇವರೇ ಬಂದಿದೆ ಅಂತ ಹೇಳಿ ಗ್ರಾಮಸ್ಥರು ತಿಳ್ಕೊಂಡಿದ್ದಾರೆ. ನೀವು ನೋಡ್ಬೋದು ಅಲ್ಲಿ ವಿಚಿತ್ರವಾಗಿ ವರ್ತನೆ ಮಾಡ್ತಿರೋದನ್ನ. ಆತ ಆವೇಶ ಬಂದಂತೆ ಕೆಳಗಡೆ ಬಿದ್ದು ಹೊರಡಾಡ್ತಿರೋದನ್ನ ಮತ್ತು ದೇವಸ್ಥಾನದ ಸುತ್ತ ಒಂದು ಉರುಳಾಟ ನಡೆಸಿದ್ದಾನೆ ಮತ್ತು ಉರುಳು ಸೇವೆ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಮೈ ಮೇಲೆ ರಕ್ತ ಬಂದ್ರು ಸಹ ಯಾವುದನ್ನು ಲೆಕ್ಕಿಸದೆ ಈ ಒಂದು ಉರುಳು ಸೇವೆ ಮಾಡಿದ್ದಾನೆ ಮತ್ತು ಗ್ರಾಮಸ್ಥರೆಲ್ಲ ಹೇಳ್ಕೊಂಡಿರೋದು ಈತನ ಮೇಲೆ ಮಾರಮ್ಮ ಬಂದಿದ್ದಾಳೆ, ಹಾಗಾಗಿ ಈ ಒಂದು ಆವೇಶ ಬಂದಿದೆ ಮತ್ತು ಈ ತರ ಉರುಳಾಟ ನಡೆಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಚಿನ್ನಪ್ಪಿಯನ್ನು ಸಂಪರ್ಕ ಮಾಡಕ್ ಪ್ರಯತ್ನ ಪಡ್ತೀವಿ, ಆತರ ಸುಸ್ತಾಗಿರೋದ್ರಿಂದ ಮಲಗಿದಾನೆ ಅಂತ ಹೇಳಿ, ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಮಕ್ಕಳು ಹೇಳ್ತಾ ಇದ್ದಾರೆ. ಧನ್ಯವಾದ ನಂದೀಶ್ ಮಾಹಿತಿಗಾಗಿ. ಇದು ವಿಷ್ಣು ಈ ಹೊತ್ತಿನ ಪ್ರಮುಖ ಸುದ್ದಿ. ಇದೀಗ ಏನೇ ಆಟ ಆಡಿದ್ರು ಕೂಡ ಸಿಕ್ಕಾಕೊಳ್ತಿರೋ ಹುಷಾರ್. ಶಾಕ್ ಆಗ್ತಿದ್ಯಾ? ಈಗ ವಿಶೇಷ ಕಾರ್ಯಕ್ರಮ ನಮೋ ಕಣ್ಗಾವಲು ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.